ವಾಟ್ಸ್ಆಪ್ನಲ್ಲಿ ಪೆಗಾಸಸ್ ಸ್ಪೈವೇರ್ ಅನ್ನು ಹಾಕಿದ್ದಕ್ಕಾಗಿ ಎನ್ಎಸ್ಒ ಗ್ರೂಪ್ ತಪ್ಪಿತಸ್ಥ ಅಂತ ಅಮೆರಿಕದ ಕೋರ್ಟ್ ತೀರ್ಪು ನೀಡಿದ ನಂತರ ಪೆಗಾಸಸ್ ಗೂಢಚರ ವಿಷಯ ಮತ್ತೆ ಚರ್ಚೆಗೆ ಬಂದಿದೆ. ವಿಶ್ವದ ಅತ್ಯಾಧುನಿಕ ಸ್ಪೈವೇರ್ ಸಾಧನಗಳಲ್ಲಿ ಒಂದಾದಂತಹ ಪೆಗಾಸಸ್ನಿಂದ ನಾಗರಿಕರನ್ನ ರಕ್ಷಿಸುವಲ್ಲಿ ಭಾರತ ಸರ್ಕಾರ ಹೇಗೆ ವಿಫಲ ಆಯಿತು? ಜಾಗತಿಕ ನ್ಯಾಯಾಲಯಗಳಿಂದ ಸ್ಪಷ್ಟ ಪುರಾವೆಗಳಿದ್ರೂ ಕೂಡ ಪೆಗಾಸಸ್ ಸ್ಪೈವೇರ್ ದುರುಪಯೋಗದ ತನಿಖೆಗೆ ಸಹಕರಿಸೋದಕ್ಕೆ ಭಾರತ ಸರ್ಕಾರ ಯಾಕೆ ನಿರಾಕರಿಸಿತು? ಪತ್ರಕರ್ತರು, ಕಾರ್ಯಕರ್ತರು ಮತ್ತೆ ರಾಜಕೀಯ ವಿರೋಧಿಗಳನ್ನ ಗುರಿಯಾಗಿಸೋದಕ್ಕೆ ಪ್ರಬಲ ಕಣ್ಗಾವಲು ಸಾಧನಗಳನ್ನು ದುರುಪಯೋಗ ಪಡಿಸಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಸರ್ಕಾರವನ್ನ ನಾವು ನಂಬಬಹುದಾ? ಇತರ ದೇಶಗಳ ನ್ಯಾಯಾಲಯಗಳು ಪೆಗಾಸಸ್ ದುರುಪಯೋಗದ ಬಗ್ಗೆ ನಿರಾಕರಿಸಲಾಗದಂತಹ ಪುರಾವೆಗಳನ್ನ ಬಹಿರಂಗಪಡಿಸಿದಾಗ ಅದರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಭಾರತದ ಸುಪ್ರೀಂ ಕೋರ್ಟ್ ಯಾಕೆ ವಿಫಲ ಆಯಿತು? ಮೋದಿ ಸರ್ಕಾರ ತನ್ನ ನಾಗರಿಕರ ಗೌಪ್ಯತೆ ಮತ್ತು ಹಕ್ಕುಗಳನ್ನು ರಕ್ಷಣೆ ಮಾಡೋದಕ್ಕಿಂತ ಟೀಕಾಕಾರರನ್ನ ಸುಮ್ಮನಾಗಿಸೋದ್ರಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿದೆಯಾ? ಪೆಗಾಸಸ್ ಅನ್ನು ಬಳಸಿ ವಿರೋಧ ಪಕ್ಷದ ನಾಯಕರು ಮತ್ತೆ ಪತ್ರಕರ್ತರನ್ನ ಗುರಿಯಾಗಿಸಿದ ಆರೋಪ ಭಾರತೀಯ ಪ್ರಜಾಪ್ರಭುತ್ವದ ಅಡಿಪಾಯವನ್ನ ಹೇಗೆ ಅಲುಗಾಡಿಸಿದೆ? ಭಾರತದ ಮಡಿಲ ಮೀಡಿಯಾಗಳು ಚರ್ಚೆನೆ ಮಾಡಿದ ಪೆಗಾಸಸ್ ಅಮೆರಿಕಾದಲ್ಲಿ ಮತ್ತೆ ಸುದ್ದಿಯಾಗಿರುವಾಗ ಭಾರತ ಸರ್ಕಾರ, ಸುಪ್ರೀಂ ಕೋರ್ಟ್ ಹಾಗೂ ಮಡಿಲ ಮೀಡಿಯಾಗಳು ಹೇಗೆ ಪೆಗಾಸಸ್ ಕುರಿತ ಪ್ರಶ್ನೆಗಳನ್ನ ನಿರ್ಲಕ್ಷ್ಯ ಮಾಡಿಬಿಟ್ವು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ತನ್ನ ಜನರ ಮೇಲೇನೆ ಗೂಢಚರ್ಯೆ ಮಾಡುವಂತ ಪೆಗಾಸಸ್ನಂತ ಅಪಾಯಕಾರಿ ತಂತ್ರಜ್ಞಾನ ಬಳಕೆಯಾಗಿದ್ರ ಬಗ್ಗೆ ಇಲ್ಲಿನ ಯಾವ ಮಡಿಲ ಮೀಡಿಯಾಗಳು ಪ್ರಶ್ನೆ ಕೇಳೋದಿಲ್ಲ, ಅದ್ರ ಬಗ್ಗೆ ಸುದ್ದಿ ಕೂಡ ಮಾಡೋದಿಲ್ಲ. ಆದ್ರೆ ವಾರ್ತಾ ಭಾರತಿ ಚಾನೆಲ್ ಮಾತ್ರ ಇಂಥ ಗಂಭೀರ ಪ್ರಶ್ನೆಗಳನ್ನ ನಿರಂತರ ಕೇಳ್ತಾ ಬಂದಿದೆ. ಹಾಗಾಗಿ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಪೆಗಾಸಸ್ ಬಗ್ಗೆ ಭಾರತ ಸರ್ಕಾರ ಯಾಕೆ ಯಾವುದೇ ಮಾಹಿತಿಯನ್ನು ಬಹಿರಂಗ ಪಡಿಸ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಇದನ್ನ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ, ಹಾಗೆ ಇದರ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಈಗ ವಿಷಯಕ್ಕೆ ಬರೋಣ. ವಿಶ್ವದ ಅತ್ಯಂತ ಅಪಾಯಕಾರಿ ಕಣ್ಗಾವಲು ಸಾಧನ ಪೆಗಾಸಸ್ ಈಗ ಮತ್ತೊಮ್ಮೆ ಸುದ್ದಿಯಲ್ಲಿದೆ. ಪೆಗಾಸಸ್ ತಯಾರಿಕಾ ಇಸ್ರೇಲಿ ಸಂಸ್ಥೆ ಎನ್ಎಸ್ಒ ಗ್ರೂಪ್ ಕಂಪ್ಯೂಟರ್ ವಂಚನೆ ಮತ್ತು ಅಕ್ರಮ ಹ್ಯಾಕಿಂಗ್ ಆಗಿ ತಪ್ಪಿತಸ್ಥ ಅಂತ ಅಮೆರಿಕ ನ್ಯಾಯಾಲಯ ತೀರ್ಪು ನೀಡಿದೆ. ವಿರೋಧಿ ಧ್ವನಿಗಳನ್ನು ನಿಗ್ರಹಿಸೋದಿಕ್ಕೆ ಪೆಗಾಸಸ್ ಮೂಲಕ ಭಾರತ ಸಹಿತ ಹಲವು ದೇಶಗಳಲ್ಲಿ ಅನೇಕ ಪತ್ರಕರ್ತರು, ಕಾರ್ಯಕರ್ತರು, ವಿರೋಧ ಪಕ್ಷದ ನಾಯಕರ ಧ್ವನಿಯನ್ನು ದಮನಿಸಲಾಗಿದೆ ಅಥವಾ ಅವ್ರ ವೃತ್ತಿ ಜೀವನವನ್ನು ಹಾಳು ಮಾಡಲಾಗಿದೆ. ಈಗ ವಿಶ್ವದಲ್ಲಿ ಮೊದಲ ಬಾರಿಗೆ ಈ ಸ್ಪೈವೇರ್ನ ಮಾಲೀಕರು ಅದರಿಂದ ಉಂಟಾದಂತಹ ನಷ್ಟಕ್ಕೆ ಪರಿಹಾರವನ್ನು ನೀಡಬೇಕಾಗಿದೆ. ಈ ಆಯುಧ ವಾಕ್ ಸ್ವಾತಂತ್ರ್ಯದ ಮೇಲೆ ಉಂಟು ಮಾಡಿರುವಂತಹ ಗಾಯಗಳನ್ನ ಯಾವುದೇ ಇತ್ಯರ್ಥ ಅಥವಾ ಕೋರ್ಟ್ ಪ್ರಕರಣದಿಂದ ಸರಿದೂಗಿಸೋದಿಕ್ಕೆ ಸಾಧ್ಯ ಇಲ್ಲ. ಆದರೆ ಕನಿಷ್ಠ ಒಂದು ಹೊಣೆಗಾರಿಕೆಯನ್ನು ನಿಗದಿಪಡಿಸಲಾಗ್ತಾ ಇದೆ. ಈ ಸೈಬರ್ ಅಸ್ತ್ರವನ್ನ ಪ್ರಪಂಚದಾದ್ಯಂತ ಹೇಗೆ ಬಳಸಲಾಗಿದೆ ಅನ್ನೋದನ್ನ ಗುರುತಿಸೋದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಆದರೆ ಭಾರತ ಸೇರಿದಂತೆ ಅನೇಕ ದೇಶಗಳ ಸರ್ಕಾರಗಳು ಈ ವಿಷಯದ ಬಗ್ಗೆ ಸರಿಯಾದ ತನಿಖೆಗೆ ಅವಕಾಶ ನೀಡಲಿಲ್ಲ. ಸ್ವತಂತ್ರ ತನಿಖೆ ನಡೆಯೋದಕ್ಕೂ ಕೂಡ ಅವಕಾಶವನ್ನ ನೀಡಲಿಲ್ಲ. ಈ ಪೆಗಾಸಸ್ ವಿಶ್ವದ ಅತ್ಯಂತ ಅಪಾಯಕಾರಿ ಸಾಧನ ಆಗಿದೆ, ಆಯುಧ ಆಗಿದೆ. ಪೆಗಾಸಸ್ ಒಂದು ಮಿಲಿಟರಿ ದರ್ಜೆಯ ಕಣ್ಗಾವಲು ಸಾಧನ ಆಗಿದ್ದು, ಅದು ಒಮ್ಮೆ ಮೊಬೈಲ್ ಒಳಗೆ ಬಂದರೆ ಅದರ ಸಂಪರ್ಕಗಳು, ಸಂದೇಶಗಳು, ಫೋನ್ ಮತ್ತು ಲೈವ್ ಸ್ಥಳ ಸೇರಿದಂತೆ ಆ ಸಾಧನದ ಎಲ್ಲ ಡೇಟಾಗಳಿಗೂ ಆಕ್ಸೆಸ್ ಪಡೆಯುತ್ತೆ. ಭಾರತದಲ್ಲಿ ಇಷ್ಟೊಂದು ಗದ್ದಲದ ನಂತರನೂ ಯಾವುದೇ ನ್ಯಾಯಾಲಯ ಅಥವಾ ತನಿಖಾ ಸಂಸ್ಥೆ ಎನ್ಎಸ್ಒ ಅನ್ನ ಯಾಕೆ ವಿಚಾರಣೆಗೆ ಒಳಪಡಿಸಲಿಲ್ಲ ಅನ್ನೋದು ನಿಗೂಢವಾಗಿಯೇ ಉಳಿದಿದೆ. ಮೆಕ್ಸಿಕನ್ ಪತ್ರಕರ್ತ ಸಿಸಿಲಿಯೋ ಪಿನೆಟಾ ತನ್ನ ಊರಿನಲ್ಲಿ ಕಾರ್ ವಾಶ್ ಮಾಡಿಸಲು ಕಾದು ನಿಂತಿದ್ದಾಗ ಇದ್ದಕ್ಕಿದ್ದ ಹಾಗೆ ಒಂದು ಗುಂಪು ಗುಂಡು ಹಾರಿಸಿ ಅವರನ್ನ ಕೊಂದೇ ಬಿಡುತ್ತೆ. ಭಾರತದ ಬಸ್ತರ್ನಲ್ಲಿ ಮುಖೇಶ್ ಚಂದ್ರಾಕರ್ ಅವರ ಪ್ರಭಾವಶಾಲಿ ವರದಿಗಾರಿಕೆಯಂತೆ ಸಿಸಿಲಿಯೋ ಕೂಡ ಒಬ್ಬ ನಿರ್ಭೀತ ಸ್ವತಂತ್ರ ತನಿಖಾ ವರದಿಗಾರರಾಗಿದ್ರು. ಆತ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಸ್ಥಳ ಮಾದಕ ವಸ್ತು ದಂಧೆಕೋರರ ತಾಣ ಆಗಿತ್ತು. ಸಿಸಿಲಿಯೋ ವರದಿಗಳು ದಿನದಿಂದ ದಿನಕ್ಕೆ ಹೆಚ್ಚು ದಿಟ್ಟತನದಿಂದ ಬಂದವು. ವಾಸ್ತವವಾಗಿ ಸಾವಿಗೆ ಕೆಲವೇ ಗಂಟೆಗಳ ಮೊದಲು ಕೂಡ ಅವರು ಆ ಕುರಿತಾಗಿನೇ ಬಹಿರಂಗಪಡಿಸಿದ್ರು. ಅವ್ರ ಮರಣದ 5 ವರ್ಷಗಳ ನಂತರ ಅವ್ರ ಮೊಬೈಲ್ ಫೋನ್ನಲ್ಲಿ ಪೆಗಾಸಸ್ ಸ್ಪೈವೇರ್ ಇಡಲಾಗಿತ್ತು ಅಂತ ತಿಳಿದು ಬಂದಿದೆ. ಸಿಸಿಲಿಯೋ ದುಷ್ಕರ್ಮಿಗಳ ಟಾರ್ಗೆಟ್ ಆಗಿದ್ರು. ಕೊಲೆಗಾರರು ಸಿಸಿಲಿಯೋ ಅವರ ಲೈವ್ ಲೊಕೇಶನ್ ಅನ್ನ ಫೋನ್ನಲ್ಲಿನ ಒಂದು ಸ್ಪೈವೇರ್ ಮೂಲಕ ಟ್ರ್ಯಾಕ್ ಮಾಡಿ ಅಲ್ಲಿಗೆ ಹೋಗಿ ಕೊಂದಿದ್ದಾರೆ ಅಂತ ಶಂಕಿಸಲಾಗಿದೆ. ಆದರೆ ಸಮಸ್ಯೆ ಏನು ಅಂತ ಅಂದರೆ ಸಿಸಿಲಿಯೋ ಪ್ರಕರಣ ಒಂದು ಪ್ರತ್ಯೇಕ ಘಟನೆ ಅಲ್ಲ. 2016ರಿಂದ 2017ರ ಅವಧಿಯಲ್ಲಿ ಸೋರಿಕೆಯಾದಂತಹ ಪೆಗಾಸಸ್ ಡೇಟಾಬೇಸ್ನಲ್ಲಿ 26 ಮೆಕ್ಸಿಕನ್ ಪತ್ರಕರ್ತರ ಫೋನ್ ಸಂಖ್ಯೆಗಳು ಕಂಡು ಬಂದಿವೆ. ಇವರು ಭ್ರಷ್ಟಾಚಾರ ಮತ್ತು ಅಪರಾಧದ ವಿರುದ್ಧ ಕೆಲಸವನ್ನ ಮಾಡ್ತಾ ಇದ್ರು. ಈ ಪಟ್ಟಿಯಲ್ಲಿ ಸ್ಥಳೀಯ ವರದಿಗಾರರು ಮಾತ್ರ ಅಲ್ಲದೆ ಅಂತಾರಾಷ್ಟ್ರೀಯ ಪತ್ರಕರ್ತರು ಮತ್ತು ಸಂಪಾದಕರು ಕೂಡ ಸೇರಿದ್ರು. ವಾಸ್ತವವಾಗಿ ಈ ಪೆಗಾಸಸ್ 2021ರಲ್ಲಿ ದೊಡ್ಡ ಹಗರಣವಾಗಿ ಜಗತ್ತನ್ನೇ ಆಘಾತಕ್ಕೆ ತಳ್ಳಿತ್ತು. ನಮ್ಮ ಪ್ರತಿಯೊಂದು ವೈಯಕ್ತಿಕ ಡಾಟಾವನ್ನ ಕೆಲವು ಪ್ರಬಲ ವ್ಯಕ್ತಿಗಳು ಅಥವಾ ಸಂಸ್ಥೆಗಳು ಯಾವುದೇ ಸಮಯದಲ್ಲಿ ನಮಗೆ ತಿಳಿಯದೇನೆ ಪಡಿಬಹುದು. ಪೆಗಾಸಸ್ ಅಂತಹ ಸ್ಪೈವೇರ್ ಆಗಿದ್ದು ಇದನ್ನ ಶೂನ್ಯ ಕ್ಲಿಕ್ ಕಾರ್ಯವಿಧಾನದೊಂದಿಗೆ ಯಾರದೇ ಫೋನ್ನಲ್ಲಿನೂ ಇಡಬಹುದು, ಅವ್ರನ್ನ ಟಾರ್ಗೆಟ್ ಮಾಡಬಹುದು. ಅಂದ್ರೆ ಆ ಮೊಬೈಲ್ ಬಳಕೆದಾರರು ಏನನ್ನೂ ಮಾಡದೇ ಇದ್ರೂ ಕೂಡ, ಯಾವುದೇ ಒಂದು ಸಾಫ್ಟ್ವೇರ್ ಡೌನ್ಲೋಡ್ ಮಾಡದೇ ಇದ್ರೂ ಕೂಡ ಅದು ಫೋನ್ ಒಳಗೆ ಸೇರ್ಕೊಳ್ಬಹುದು.
ಒಮ್ಮೆ ಅದನ್ನು ಅಳವಡಿಸಿದ ನಂತರ ಅದು ಅನುಮತಿ ಇಲ್ಲದೆ ಫೋನ್ ಆಕ್ಸೆಸ್ ಅನ್ನು ಬೇರೆಯವರಿಗೆ ನೀಡುತ್ತೆ. ನಿಮ್ಮ ಅನುಮತಿ ಇಲ್ಲದೆ ನಿಮ್ಮ ಎಲ್ಲ ಡೇಟಾವನ್ನು ಅದು ಪ್ರವೇಶಿಸುತ್ತೆ ಮತ್ತು ನಿಮಗೆ ಸುಳಿವು ಕೂಡ ಸಿಗೋದಿಲ್ಲ. ನಿಮ್ಮ ಫೋನ್ನ ಕ್ಯಾಮ್ರಾ ಮತ್ತು ಮೈಕ್ರೋಫೋನನ್ನು ಸಹ ರಿಮೋಟ್ ಆಗಿ ಆನ್ ಅಥವಾ ಆಫ್ ಮಾಡಬಹುದು. ಈ ಸಾಧನವನ್ನು 2021 ವೇಳೆಗೆ ಸಾವಿರಾರು ಜನರನ್ನು ಗುರಿಯಾಗಿಸೋದಕ್ಕೆ ಬಳಸಲಾಯಿತು. ಇದು ಪ್ರಮುಖ ರಾಜಕೀಯ ನಾಯಕರು, ಪ್ರಮುಖ ವಿರೋಧ ಪಕ್ಷದ ವ್ಯಕ್ತಿಗಳು, ಮಾನವ ಹಕ್ಕುಗಳ ಸಂಘಟನೆಗಳು, ಪತ್ರಕರ್ತರು, ಕಾರ್ಯಕರ್ತರು, ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಮತ್ತೆ ಪ್ರಪಂಚದಾದ್ಯಂತದ 17 ಮಾಧ್ಯಮ ಸಂಸ್ಥೆಗಳು ಸೇರಿದಂತೆ ಉನ್ನತ ಮಟ್ಟದ ಟಾರ್ಗೆಟ್ಗಳನ್ನು ಹೊಂದಿತ್ತು. 80 ಪತ್ರಕರ್ತರು ಈ ಸಮಸ್ಯೆಯನ್ನು ತನಿಖೆ ಮಾಡೋದಕ್ಕೆ ಒಟ್ಟುಗೂಡಿದ್ರು ಮತ್ತೆ ಅದರ ಸಂಪೂರ್ಣ ಜಾಲವನ್ನು ಬಹಿರಂಗಪಡಿಸಿದ್ರು. ಈ ಸಮಯದಲ್ಲಿ ಮಿಲಿಟರಿ ದರ್ಜೆಯ ಸ್ಪೈವೇರ್ ತಯಾರಕ NSO ಗ್ರೂಪ್ ತಾನು ಸರ್ಕಾರಗಳ ಜೊತೆಗೆ ಮಾತ್ರ ವ್ಯವಹರಿಸೋದಾಗಿಯೂ ಮತ್ತೆ ಈ ಸ್ಪೈವೇರ್ಗೆ ಪ್ರಪಂಚದಾದ್ಯಂತದ ಸರ್ಕಾರಗಳಿಗೆ ಮಾತ್ರ ಆಕ್ಸೆಸ್ ನೀಡೋದಾಗಿಯೂ ಹೇಳ್ತು. ಇದನ್ನ ಭಯೋತ್ಪಾದಕ ಅಪರಾಧಿಗಳನ್ನು ಪತ್ತೆ ಹಚ್ಚೋದಕ್ಕೆ ಬಳಸಬೇಕು ಅಂತ ಹೇಳಿತ್ತು. ಆದರೆ 2021 ಪ್ರಾಜೆಕ್ಟ್ ಪೆಗಾಸಸ್ ವರದಿ ಸರ್ಕಾರಗಳು ಸ್ವತಃ ಮಿಲಿಟರಿ ದರ್ಜೆಯ ಸೈಬರ್ ಅಸ್ತ್ರವನ್ನ ದೊಡ್ಡ ಪ್ರಮಾಣದಲ್ಲಿ ದುರುಪಯೋಗ ಪಡಿಸ್ಕೊಳ್ತಾ ಇವೆ ಅಂತ ಬಹಿರಂಗಪಡಿಸಿದೆ. ದೇಶದ ಶತ್ರುಗಳಿಗಿಂತ ಹೆಚ್ಚಾಗಿ ಸರ್ಕಾರಗಳು ತನ್ನ ಟೀಕಾಕಾರರನ್ನ ಪೆಗಾಸಸ್ ಮೂಲಕ ಗುರಿಯಾಗಿಸಿಕೊಂಡಿದ್ವು. ಇದರಲ್ಲಿ ಮೋದಿ ಸರ್ಕಾರ ಮತ್ತೆ ಭಾರತದ ಹೆಸರು ಕೂಡ ಬರುತ್ತೆ. ಮೆಕ್ಸಿಕೋದಲ್ಲಿ ಸಿಸಿಲಿಯೋ ಹತ್ಯೆಯಾದ ಕೆಲವೇ ತಿಂಗಳುಗಳ ನಂತರ ಭಾರತದಲ್ಲಿ ಮೋದಿ ಸರ್ಕಾರದ ಟೀಕಾಕಾರ ರೋನಾ ವಿಲ್ಸನ್ ಅವರ ಫೋನ್ನಲ್ಲಿ ಪೆಗಾಸಸ್ ಇಡೋದಕ್ಕೆ ಪ್ರಯತ್ನ ಪಡಲಾಯಿತು. ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಪ್ರಕಾರ 2017 ಜುಲೈನಲ್ಲಿ ವಿಲ್ಸನ್ ಅವರ ಫೋನನ್ನು ಮೊದಲ ಬಾರಿಗೆ ಹ್ಯಾಕ್ ಮಾಡಲಾಯಿತು. ಅದಾದ ನಂತರ 2018 ಮಾರ್ಚ್ವರೆಗೆ ಪೆಗಾಸಸ್ ಮೂಲಕ ಅವರ ಫೋನನ್ನು ಮತ್ತೊಮ್ಮೆ ಹ್ಯಾಕ್ ಮಾಡಲಾಯಿತು. 2018 ಏಪ್ರಿಲ್ನಲ್ಲಿ ಪುಣೆ ಪೊಲೀಸರು ವಿಲ್ಸನ್ ಅವರ ಮನೆ ಮೇಲೆ ದಾಳಿ ಮಾಡಿದರು. 2018 ಜೂನ್ನಲ್ಲಿ ಅವರನ್ನ ಎಲ್ಗಾರ್ ಪರಿಷತ್ ಪ್ರಕರಣದಲ್ಲಿ ಅರೆಸ್ಟ್ ಮಾಡಲಾಯಿತು. 6.5 ವರ್ಷಗಳ ನಂತರ ಇತ್ತೀಚೆಗಷ್ಟೇ ಅವರಿಗೆ ಜಾಮೀನು ಸಿಕ್ಕಿದೆ. ಅವ್ರ ವಿರುದ್ಧ ಮಾಡಲಾದಂಥ ಗಂಭೀರ ಆರೋಪಗಳಲ್ಲಿ ಏನನ್ನೂ ಸಾಬೀತುಪಡಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಪೆಗಾಸಸ್ ಮೂಲಕ ಫೋನ್ ಹ್ಯಾಕಿಗೆ ಒಳಗಾಗಿರೋದು ವಿಲ್ಸನ್ ಒಬ್ಬರೇ ಅಲ್ಲ. 2021 ವರದಿಗಳ ಪ್ರಕಾರ ಭಾರತದಲ್ಲಿ 300ಕ್ಕೂ ಹೆಚ್ಚು ಫೋನ್ ಸಂಖ್ಯೆಗಳನ್ನು ಗುರಿಯಾಗಿಸಲಾಗಿತ್ತು. ವಿರೋಧ ಪಕ್ಷದ ನಾಯಕರು ಕೂಡ ಈ ಪಟ್ಟಿಯಲ್ಲಿದ್ದರು. ರಾಹುಲ್ ಗಾಂಧಿ, TMC ಅಭಿಷೇಕ್ ಬ್ಯಾನರ್ಜಿ ಮತ್ತೆ ಪ್ರಶಾಂತ್ ಕಿಶೋರ್, ಪರಂಜೋಯ್ ಗುಹಾ ಠಾಕೂರ್ತಾ, ಎನ್ ರಾಮ್ ಅವರಂತಹ ಪತ್ರಕರ್ತರು, ಹಾಗೆ ರೋಮಾ ವಿಲ್ಸನ್, ಗೌತಮ್ ನೌಲಾಖಾ, ಉಮರ್ ಖಾಲಿದ್ ಅವರಂತಹ ಕಾರ್ಯಕರ್ತರು ಕೂಡ ಈ ಪಟ್ಟಿಯಲ್ಲಿದ್ದರು. ಆಗಿನ ಚುನಾವಣಾ ಆಯುಕ್ತ ಅಶೋಕ್ ಲಾವಾಸ ಕೂಡ ಈ ಪಟ್ಟಿಯಲ್ಲಿದ್ದರು. ಇನ್ನು ಭಾರತ ಸರ್ಕಾರ ನಿರೀಕ್ಷೆಯಂತೆ ಈ ವಿಷಯವನ್ನು ಸಂಪೂರ್ಣವಾಗಿ ತಿರಸ್ಕರಿಸಿದೆ. ಆಗಿನ ಮಾಹಿತಿ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ಇವು ಸ್ಪಷ್ಟ ಭಾರತೀಯ ಪ್ರಜಾಪ್ರಭುತ್ವವನ್ನು ನಾಶ ಮಾಡುವಂತಹ ಗುರಿಯನ್ನು ಹೊಂದಿರುವ ಅತಿಯಾದ ಆರೋಪಗಳಾಗಿವೆ ಅಂತ ಸಂಸತ್ತಿನಲ್ಲಿ ಹೇಳಿದರು. ಆ ಸಮಯದಲ್ಲಿ ಮೋದಿ ಸರ್ಕಾರ ಹೇಗೋ ಸಂಸತ್ತನ್ನು ನಿರ್ವಹಿಸಿತು. ಆದರೆ ಸುಪ್ರೀಂ ಕೋರ್ಟ್ ಸರ್ಕಾರಕ್ಕೆ ನೇರ ಪ್ರಶ್ನೆಯನ್ನು ಕೇಳ್ತು. ಭಾರತ ಸರ್ಕಾರ ನಾಗರಿಕರ ಮೇಲೆ ಕಣ್ಣಿಡೋದಕ್ಕೆ ಪೆಗಾಸಸ್ ಅನ್ನು ಬಳಸಿದೆಯಾ ಅನ್ನೋದು ಆ ಪ್ರಶ್ನೆ ಆಗಿತ್ತು. ಭಯೋತ್ಪಾದನಾ ವಿರೋಧಿ ಕಾರ್ಯಾಚರಣೆಗಳಲ್ಲಿ ಬಳಸುವಂಥ ಯಾವುದೇ ಸಾಫ್ಟ್ವೇರ್ನ ಮಾಹಿತಿಯನ್ನು ಸಾರ್ವಜನಿಕರಿಗೆ ಬಹಿರಂಗಪಡಿಸೋದಿಲ್ಲ ಅಂತ ಸರ್ಕಾರ ದೀರ್ಘ ಉತ್ತರವನ್ನು ನೀಡಿತು. ಈ ಮಾಹಿತಿಯನ್ನು ನೀಡೋದಕ್ಕೆ ಸಾಧ್ಯ ಇಲ್ಲ, ಇದು ರಾಷ್ಟ್ರೀಯ ಭದ್ರತೆ ವಿಷಯ ಅಂತ ಹೇಳಿಬಿಡ್ತು. ಆದರೆ ಆಗಿನ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ NV ರಮಣ ಅವರು ಸರ್ಕಾರವನ್ನು ಖಂಡಿಸಿದ್ರು. ರಾಷ್ಟ್ರೀಯ ಭದ್ರತೆ ಹೆಸರಿನಲ್ಲಿ ನೀವು ಪ್ರತಿ ಬಾರಿ ಉಚಿತ ಪಾಸನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರು. ಸುಪ್ರೀಂ ಕೋರ್ಟ್ ತಾಂತ್ರಿಕ ತನಿಖಾ ಸಮಿತಿಯನ್ನು ಸ್ಥಾಪಿಸೋದಕ್ಕೆ ಆದೇಶ ನೀಡಿತು. ಮತ್ತೆ 2021 ಅಕ್ಟೋಬರ್ನಲ್ಲಿ ಸ್ವತಂತ್ರ ತಾಂತ್ರಿಕ ಸಮಿತಿಯನ್ನು ಸಹ ರಚನೆ ಮಾಡಲಾಯಿತು. ಸಮಿತಿ 21 ಮೊಬೈಲ್ ಫೋನ್ಗಳ ವಿಧಿವಿಜ್ಞಾನ ವಿಶ್ಲೇಷಣೆಯನ್ನು ನಡೆಸಿ ಅವುಗಳಲ್ಲಿ ಕೆಲವು ರೀತಿಯ ಮಾಲ್ವೇರ್ ಅನ್ನು ಅಳವಡಿಕೆ ಆಗಿರೋದನ್ನು ಕಂಡುಕೊಳ್ತು. ಆದರೆ ಅದು ಪೆಗಾಸಸ್ ಸಾಫ್ಟ್ವೇರ್ ಆಗಿದೆಯಾ ಅಥವಾ ಇಲ್ವಾ ಅನ್ನೋದನ್ನು ಸಾಬೀತುಪಡಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಈ ಪೆಗಾಸಸ್ ಸ್ಪೈವೇರ್ನ ವಿಶೇಷತೆ ಏನು ಅಂತ ಅಂದರೆ ಅದು ತನ್ನ ಕುರುಹುಗಳನ್ನು ಅಳಿಸಿ ಹಾಕುತ್ತೆ ಮತ್ತು ಕೆಲಸ ಪೂರ್ಣಗೊಂಡಾಗ ಫೋನ್ನಿಂದ ತನ್ನಂತಾನೇ ಇಲ್ಲವಾಗುತ್ತೆ. ಕೇಂದ್ರ ಸರ್ಕಾರ ಅಂದರೆ ಮೋದಿ ಸರ್ಕಾರ ಕೂಡ ಈ ತನಿಖೆಯಲ್ಲಿ ಈ ಸಮಿತಿಯೊಂದಿಗೆ ಸಹಕರಿಸಲಿಲ್ಲ ಅಂತ ಹೇಳಲಾಗಿದೆ. ಸರ್ಕಾರ ಸಮಿತಿಯ ಮುಂದೆ ತನ್ನ ಹಳೆ ನಿಲುವನ್ನೇ ತೋರಿಸ್ತು. ಮಾಹಿತಿ ನೀಡೋದಕ್ಕೆ ಸಾಧ್ಯ ಇಲ್ಲ, ಇದು ರಾಷ್ಟ್ರೀಯ ಭದ್ರತೆ ವಿಷಯ ಅಂತ ಹೇಳ್ತು. ಇದು ಮಾತ್ರ ಅಲ್ಲದೆ ಸುಪ್ರೀಂ ಕೋರ್ಟ್ ಸ್ವತಃ ರಚಿಸಿದಂತಹ ಸಮಿತಿಯ ವರದಿಯನ್ನು ಕೂಡ ಇಂದಿನವರೆಗೆ ಸಾರ್ವಜನಿಕಗೊಳಿಸಲಾಗಿಲ್ಲ. ಎಲ್ಲವೂ ಮುಚ್ಚಿದ ಕವರ್ನಲ್ಲಿದೆ. ಆದರೆ ಈ ಪ್ರಕರಣದಲ್ಲಿ ಅಮೆರಿಕದ ನ್ಯಾಯಾಲಯಗಳು ಮತ್ತು ಏಜೆನ್ಸಿಗಳು ಹೇಗೆ ಕಠಿಣ ನಿಲುವನ್ನು ತೆಗೆದುಕೊಂಡಿವೆ ಅನ್ನೋದನ್ನು ಇಲ್ಲಿ ಗಮನಿಸಬೇಕು. ನಾಗರಿಕರ ಹಕ್ಕುಗಳನ್ನು ಉಲ್ಲಂಘಿಸಿದಾಗ ಮತ್ತು ಕಂಪನಿಗಳ ಹಕ್ಕುಗಳನ್ನು ಉಲ್ಲಂಘಿಸಿದಾಗ ತನಿಖೆ ನಡೆಸೋದಕ್ಕೆ ಅಮೆರಿಕದ ಕಾನೂನು ವ್ಯವಸ್ಥೆ ಯಾಕೆ ಅನುಮತಿಸುತ್ತೆ ಮತ್ತು ನಾವು ಯಾಕೆ ಅಂತಹ ತನಿಖೆಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ? ಅಮೆರಿಕದ ಕ್ಯಾಲಿಫೋರ್ನಿಯಾ ಕೋರ್ಟ್ NSO ಗ್ರೂಪ್ ವಿರುದ್ಧ ತೀರ್ಪನ್ನು ನೀಡ್ತಾ ಕಂಪನಿ ಪೆಗಾಸಸ್ ಸ್ಪೈವೇರ್ ಬಳಸುವ ಮೂಲಕ ದೌರ್ಬಲ್ಯದ ಲಾಭವನ್ನು ಪಡೆದುಕೊಂಡಿದೆ ಅಂತ ಹೇಳಿದೆ. ಇದರೊಂದಿಗೆ NSO ಗ್ರೂಪ್ ಸಂಪೂರ್ಣ ತನಿಖೆಯಲ್ಲಿ ಯಾವುದೇ ಸಹಕಾರ ತೋರಿಸಲಿಲ್ಲ ಅಂತ ಕೂಡ ಕೋರ್ಟ್ ಹೇಳಿದೆ. ಯಾವುದೇ ಅಮೆರಿಕನ್ ಏಜೆನ್ಸಿ ಅಥವಾ ಖಾಸಗಿ ಸಂಸ್ಥೆಯು NSO ಗ್ರೂಪ್ನೊಂದಿಗೆ ಸಂವಹನ ನಡೆಸೋದಕ್ಕೆ ಯಾವುದೇ ಅನುಮತಿಯನ್ನು ಹೊಂದಿಲ್ಲ. ಆದರೆ ಅದೇ ಸಮಯದಲ್ಲಿ ಭಾರತ ಸರ್ಕಾರ ಏನು ಮಾಡ್ತು? 2023 ಅಕ್ಟೋಬರ್ನಲ್ಲಿ ಮಹುವಾ ಮೊಯ್ತ್ರಾ ಸೇರಿದಂತೆ 20 ಪ್ರಮುಖ ಟೀಕಾಕಾರರ ಫೋನ್ಗಳಲ್ಲಿ
ಇಂಥದೊಂದು ಸ್ಪೈವೇರ್ ಅಳವಡಿಕೆಯ ಬಗ್ಗೆ ಎಚ್ಚರಿಕೆ ಸಂದೇಶ ಬಂತು. ಇದರೊಂದಿಗೆ ವಿರೋಧಿಗಳನ್ನ ಗುರಿಯಾಗಿಸುವವರ ಆಟ ಬಯಲಾಗಿತ್ತು. 2023ರಲ್ಲಿ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಮತ್ತೆ ದಿ ವಾಷಿಂಗ್ಟನ್ ಪೋಸ್ಟ್ ನಡೆಸಿದಂಥ ಜಂಟಿ ತನಿಖೆ ಕೂಡ ಟೀಕಾಕಾರರ ಫೋನ್ನಲ್ಲಿ ಸ್ಪೈವೇರ್ ಅಳವಡಿಕೆಯಾಗಿರೋದನ್ನು ಬಹಿರಂಗಪಡಿಸಿತು. ಯುರೋಪ್ನಲ್ಲಿಯೂ ಕೂಡ ಪೆಗಾಸಸ್ ಸ್ಪೈವೇರ್ ದುರುಪಯೋಗದ ವಿರುದ್ಧ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಯುರೋಪಿಯನ್ ಪಾರ್ಲಿಮೆಂಟ್ 2027ರಲ್ಲಿ ಪೆಗಾಸಸ್ ಸ್ಪೈವೇರ್ ದುರುಪಯೋಗದ ಬಗ್ಗೆ ಚರ್ಚೆ ಮಾಡಿ ತನಿಖಾ ಸಮಿತಿಯನ್ನು ರಚನೆ ಮಾಡಿತು. ಅಲ್ಲಿ ಸ್ವತಂತ್ರ ಪತ್ರಕರ್ತರು ಮತ್ತು ವಿರೋಧ ಪಕ್ಷದ ನಾಯಕರನ್ನ ಸ್ಪೈವೇರ್ ಬಳಸಿ ಗುರಿಯಾಗಿಸಲಾಗಿತ್ತು. ಫ್ರಾನ್ಸ್ ತನ್ನ ದೇಶದ ಭಿನ್ನಮತೀಯರನ್ನ ನಿಗ್ರಹಿಸೋದಕ್ಕೆ ಈ ಸ್ಪೈವೇರ್ ಅನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದೆ ಅಂತ ವರದಿಯಾಗಿತ್ತು. ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಿ ಮತ್ತೆ ಅವ್ರ ಸಂಪುಟ ಸದಸ್ಯರ ಫೋನ್ಗಳನ್ನ ಪೆಗಾಸಸ್ ಗುರಿಯಾಗಿಸಿಕೊಂಡಿದೆ ಅನ್ನುವಂಥ ವರದಿಗಳು ಹೊರಬಿದ್ದ ನಂತರ ಉನ್ನತ ಮಟ್ಟದ ತನಿಖೆಯನ್ನು ಪ್ರಾರಂಭಿಸಿತು. ಫ್ರೆಂಚ್ ಅಧಿಕಾರಿಗಳು ಪೆಗಾಸಸ್ ದುರುಪಯೋಗವನ್ನ ರಾಷ್ಟ್ರೀಯ ಭದ್ರತೆಯ ವಿರುದ್ಧ ದಾಳಿ ಅಂತ ಘೋಷಿಸಿದ್ರು ಮತ್ತೆ NSO ಗ್ರೂಪ್ ಮೇಲೆ ಕಠಿಣ ನಿರ್ಬಂಧಗಳನ್ನು ವಿಧಿಸಿದ್ರು. ಪೆಗಾಸಸ್ ವಿವಾದದ ನಂತರ ಆಂತರಿಕ ಪರಿಶೀಲನಾ ಉಪಕ್ರಮದ ಭಾಗವಾಗಿ ಸ್ಪೈವೇರ್ ರಫ್ತುಗಳನ್ನು ನಿಯಂತ್ರಿಸೋದಕ್ಕೆ ಇಸ್ರೇಲ್ ಕಠಿಣ ನೀತಿಗಳನ್ನು ಜಾರಿಗೆ ತಂದಿತ್ತು. ಇಸ್ರೇಲ್ ಸ್ವತಃ ಸ್ಪೈವೇರ್ ಅನ್ನು ದುರುಪಯೋಗ ಪಡಿಸಿಕೊಂಡಿದೆ ಅಂತ ಆರೋಪ ಮಾಡಲಾಗಿದೆ. ಇಸ್ರೇಲ್ ಸ್ವತಃ ಅಮೆರಿಕನ್ ರಾಜತಾಂತ್ರಿಕರನ್ನು ಗುರಿಯಾಗಿಸಿಕೊಂಡಿದೆ. ಸ್ಪೈವೇರ್ ಇತ್ಯಾದಿಗಳು ಇವತ್ತು ಮಕ್ಕಳ ಆಟಿಕೆ ಅಂತಾಗ್ಬಿಟ್ಟಿವೆ. ವಾಕಿ ಟಾಕಿ ಮತ್ತೆ ಪೇಜರ್ಗಳಂತಹ ಸಾಧನಗಳು ದೂರದಿಂದಲೇ ಸ್ಫೋಟಗೊಳಿಸಲಾದಂಥ ಇತ್ತೀಚಿನ ಪ್ರಕರಣಗಳನ್ನ ನಾವು ನೆನಪು ಮಾಡ್ಕೊಳ್ಬಹುದು. ಇಂತಹ ಪರಿಸ್ಥಿತಿಯಲ್ಲಿ ಸರ್ಕಾರ ಈ ಸ್ಪೈವೇರ್ ಬಳಕೆಯ ವಿರುದ್ಧ ಯಾವುದೇ ಕ್ರಮವನ್ನು ಕೈಗೊಳ್ಳುತ್ತಾ ಅಂತ ನಾವು ಹೇಗೆ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇದೆ? ಈಗ ವಾಸ್ತವ ಏನು? ತನಿಖೆಗೆ ಯಾಕೆ ಅವಕಾಶವನ್ನ ನೀಡಲಿಲ್ಲ, ಸರ್ಕಾರ ಯಾಕೆ ಅದಕ್ಕೆ ಸಹಕರಿಸಲಿಲ್ಲ ಅನ್ನೋದು ಕಾಲನೇ ಹೇಳುತ್ತೆ. ಆದರೆ ಸಾರ್ವಜನಿಕರು ಆನ್ಲೈನ್ ಭದ್ರತೆ, ಗೌಪ್ಯತೆ ಅನ್ನೋದೊಂದು ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇದು ಅರ್ಥವಾಗದೇ ಇದ್ರೆ ಬ್ಯಾಂಕ್ ಖಾತೆ ಮಾತ್ರ ಖಾಲಿ ಆಗೋದಿಲ್ಲ, ಅದ್ರ ಜೊತೆಗೆ ಚಾರಿತ್ರ್ಯಕ್ಕೂ ಕೂಡ ಹೊಡೆತ ಬೀಳಬಹುದು. ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.